ಸ್ನೇಹಿತರೆ, ಈ ಭೂಮಿ ಮೇಲೆ ಏನೇ ತಪ್ಪಾದ್ರೂ ಏನೇ ಅಧರ್ಮ ನಡೆದ್ರು ದೇವ್ರು ಸುಮ್ನೆ ಕೂತಿರ್ತಾನ? ಇಲ್ಲ ಅಲ್ವಾ? ಅದಕ್ಕೆ ಹೇಳ್ತಾರೆ ಭಗವಂತ ಸ್ವತಃ ಭೂಮಿಗೆ ಇಳಿದು ಬರ್ತಾನೆ ಅಂತ. ಆದ್ರೆ ಒಂದು ವಿಷಯ ಗೊತ್ತಾ, ಭಗವಂತ ಭೂಮಿಗೆ ಬಂದಾಗ ನಾವ್ ಅನ್ಕೊಂಡ ರೀತಿ ಬರಲ್ಲ. ಒಮ್ಮೆ ಮೀನಾಗಿ ಬಂದ್ರೆ ಮತ್ತೊಮ್ಮೆ ಆಮೆಯಾಗಿ ಬಂದ್ರು, ಒಮ್ಮೆ ಹಂದಿಯಾಗಿ ಬಂದ್ರೆ ಇನ್ನೊಮ್ಮೆ ಅರ್ಧ ಮನುಷ್ಯ ಅರ್ಧ ಸಿಂಹವಾಗಿ ಬಂದ್ರು. ಯಾಕೆ ಹೀಗೆ? ಅದಕ್ಕೆ ಒಂದು ಕಾರಣ ಇದೆ, ಒಂದು ತರ್ಕ ಇದೆ. ಆ ಒಳ ಅರ್ಥನೇ ಇವತ್ತು ನಾವು ಮಾತಾಡಕ್ ಹೊರಟಿರುವ ವಿಷಯ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ. ಇವತ್ತಿನ ವಿಷಯ ತುಂಬಾ ಮಹತ್ವದ್ದು. 10 ಅವತಾರ, ದಶಾವತಾರ. ಈ ಕತೆ ಕೇಳಿದ ಮೇಲೆ ದೇವರ ಬಗ್ಗೆ ಇರುವ ನಮ್ಮ ನೋಟನೇ ಬದಲಾಗಬಹುದು. ನನ್ನ ಜೊತೆ ಕೊನೆಯವರೆಗೂ ಇದ್ದು ಈ ವಿಷಯವನ್ನ ತಿಳ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ಧರ್ಮ ಕ್ಷಣಿಸಿದಾಗ, ಅಧರ್ಮ ತಲೆ ಎತ್ತಿದಾಗ ಭಗವಂತ ಸ್ವತಃ ಅವತಾರ ತಾಳ್ತಾರೆ ಅಂತ. ಆದ್ರೆ ಆ ಅವತಾರ ಯಾದೃಚ್ಛಿಕ ಅಲ್ಲ. ಪ್ರತಿ ಅವತಾರ ಆ ಕಾಲಕ್ಕೆ ಬೇಕಾದ ಉತ್ತರ. ಸಮಸ್ಯೆ ಎಂತದ್ದು ಇದೆಯೋ ಅದಕ್ಕೆ ತಕ್ಕ ರೂಪದಲ್ಲಿ ದೇವರು ಬರ್ತಾರೆ. ವಿಷ್ಣು ಭಗವಾನ್ ಒಟ್ಟು 10 ಪ್ರಮುಖ ರೂಪಗಳಲ್ಲಿ ಭೂಮಿಗೆ ಬಂದ್ರು. ಅದೇ ದಶಾವತಾರ. ಈ 10 ಅವತಾರಗಳ ಕ್ರಮ ನೋಡಿದ್ರೆ ಒಂದು ವಿಷಯ ಅರ್ಥ ಆಗತ್ತೆ. ಇದು ಮೀನಿನಿಂದ ಮನುಷ್ಯನವರೆಗೆ ವಿಕಾಸ ಕ್ರಮದಲ್ಲಿ ಹೋಗುತ್ತೆ. ಇದನ್ನು ನೋಡಿ ಕೆಲವು ವಿದ್ವಾಂಸರು ದಶಾವತಾರ ಮತ್ತು ಡಾರ್ವಿನ್ ಥಿಯರಿ ನಡುವೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಈಗ ನಮ್ಮ ದಶಾವತಾರದ ಕತೆ ಶುರು ಮಾಡೋಣ. ಸ್ನೇಹಿತರೆ, ತುಂಬಾ ಹಿಂದಿನ ಕಾಲದ ಕತೆ ಇದು. ಭೂಮಿ ಮೇಲೆ ಮಹಾಪ್ರಳಯ ಬರೋ ಸಮಯ ಸಮೀಪ ಆಗ್ತಿತ್ತು. ಯಾವ ತರಹದ ಪ್ರಳಯ ಅಂದ್ರೆ ಇಡೀ ಭೂಮಿನೇ ನೀರಲ್ಲಿ ಮುಳುಗೋ ಪ್ರಳಯ. ಆ ಕಾಲದಲ್ಲಿ ಸತ್ಯವ್ರತ ಮನು ಅನ್ನೋ ಒಬ್ಬ ದೊಡ್ಡ ಋಷಿ ಇದ್ರು. ಅವರು ಬೆಳಗ್ಗೆ ನದಿಗೆ ಹೋಗಿ ತರ್ಪಣ ಕೊಡ್ತಿದ್ರು. ಅಷ್ಟರಲ್ಲಿ ಅವರ ಕೈ ಅಂಗೈಯಲ್ಲಿ ಒಂದು ಪುಟ್ಟ ಮೀನು ಬಂತು. ಎಷ್ಟು ಚಿಕ್ಕದು ಅಂದ್ರೆ ಕಣ್ಣಿಗೆ ಕಾಣೋ ಹಾಗೆ ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಮೀನು ಮನುವಿನ ಹತ್ರ ಮಾತಾಡ್ತು, ನನ್ನನ್ನ ರಕ್ಷಿಸು, ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡ್ತಾವೆ ಅಂತ. ಋಷಿ ಮುನಿಗಳಿಗೆ ದಯೆ ಬಂತು. ಆ ಮೀನನ್ನು ಮನೆಗೆ ತಂದು ಒಂದು ಮಡಿಕೆಯಲ್ಲಿ ಇಟ್ರು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನೋಡ್ತಾರೆ, ಮೀನು ಮಡಿಕೆ ತುಂಬಾ ಬೆಳೆದಿದೆ. ಮಡಿಕೆ ಚಿಕ್ಕದಾಯ್ತು ಅಂತ ದೊಡ್ಡ ಪಾತ್ರೆಗೆ ಹಾಕಿದ್ರು. ಮೀನು ಮಾತ್ರ ಬೆಳ್ಕೊಂಡೇ ಹೋಯ್ತು. ಕೊಳಕ್ಕೆ ಹಾಕಿದ್ರು, ಕೊಳ ತುಂಬಿತು. ಸರೋವರಕ್ಕೆ ಹಾಕಿದ್ರು, ಅದು ಸಾಕಾಗಿಲ್ಲ. ಕೊನೆಗೆ ಋಷಿಗಳು ಅದನ್ನ ಸಮುದ್ರಕ್ಕೆ ತಂದ್ರು. ಅಲ್ಲಿ ಮೀನು ಸಮುದ್ರ ತುಂಬೋ ತರಹ ದೊಡ್ಡದಾಯ್ತು. ಆಗ ಋಷಿಗಳಿಗೆ ಅರ್ಥವಾಯ್ತು, ಇದು ಸಾಮಾನ್ಯ ಮೀನಲ್ಲ, ಇದು ಸ್ವಯಂ ವಿಷ್ಣು ಅಂತ. ವಿಷ್ಣು ಋಷಿಗಳಿಗೆ ಹೇಳಿದ್ರು, ಸತ್ಯವ್ರತ, ಇನ್ನು 7 ದಿನದೊಳಗೆ ಭೀಕರ ಪ್ರಳಯ ಬರ್ತದೆ. ನೀನು ದೊಡ್ಡ ದೋಣಿ ತಯಾರಿಸು, ಭೂಮಿ ಮೇಲಿನ ಎಲ್ಲಾ ಜೀವಿಗಳ, ಸಪ್ತ ಋಷಿಗಳನ್ನ, ಔಷಧ ಸಸ್ಯಗಳನ್ನ ಅದರೊಳಗೆ ತಗೋ. ಋಷಿಗಳು ಹಾಗೆ ಮಾಡಿದ್ರು. ಪ್ರಳಯ ಬಂತು. ಭೂಮಿ ಮೇಲೆ ನೀರೇ ನೀರು. ಆ ಕತ್ತಲಲ್ಲಿ, ಆ ಭಯದಲ್ಲಿ ಋಷಿಗಳು ದೋಣಿ ಹಿಡ್ಕೊಂಡ್ರು. ಆಗ ಮತ್ಸ್ಯ ರೂಪದ ವಿಷ್ಣು ಬಂದ್ರು. ದೋಣಿಗೆ ಹಗ್ಗ ಕಟ್ಟಿ ಸಮುದ್ರದಲ್ಲಿ ಎಳ್ಕೊಂಡು ಹೋಗಿ ಸುರಕ್ಷಿತ ಸ್ಥಳಕ್ಕೆ ತಂದ್ರು. ಯೋಚನೆ ಮಾಡಿ, ಮಾನವನ ಮೊದಲ ರಕ್ಷಕ ದೇವರು ಮನುಷ್ಯ ರೂಪದಲ್ಲಿ ಬರ್ಲಿಲ್ಲ, ಮೀನಿನ ರೂಪದಲ್ಲಿ ಬಂದ್ರು. ಏಕಂದ್ರೆ ನೀರಿನ ಸಂಕಟಕ್ಕೆ ನೀರಿನ ಜೀವಿಯೇ ಉತ್ತರ. ಇದಾಗಿತ್ತು ವಿಷ್ಣುವಿನ ಮೊದಲ ಅವತಾರ. ಮತ್ಸ್ಯ ಅವತಾರದ ಕಾಲ ಮುಗಿದ ಮೇಲೆ ಮತ್ತೊಂದು ದೊಡ್ಡ ಸಂಕಟ ಬಂತು. ದೇವರುಗಳಿಗೆ ತಮ್ಮ ಶಕ್ತಿ ಹೋಗಿತ್ತು. ದುರ್ವಾಸ ಮಹರ್ಷಿ ಒಂದು ಶಾಪ ಕೊಟ್ಟಿದ್ರು. ಆ ಶಾಪದಿಂದ ದೇವರುಗಳೆಲ್ಲ ತಮ್ಮ ತೇಜಸ್ಸನ್ನ ಕಳ್ಕೊಂಡಿದ್ರು. ತೇಜಸ್ಸು ಇಲ್ಲದ ದೇವರಿಗೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದ ದೇವರಿಗೆ ಅಸುರರ ಮೇಲೆ ಗೆಲ್ಲೋಕೆ ಆಗಲ್ಲ. ಹಾಗಾಗಿ ದೇವರು ವಿಷ್ಣುವಿನ ಹತ್ರ ಹೋಗಿ ದಾರಿ ಕೇಳಿದ್ರು. ಭಗವಾನ್ ವಿಷ್ಣು ಹೇಳಿದ್ರು, ಕ್ಷೀರಸಾಗರ ಮಂಥನ ಮಾಡಿ, ಅದ್ರಿಂದ ಅಮೃತ ಹೊರ ಬರತ್ತೆ. ಆ ಅಮೃತ ಕುಡಿದ್ರೆ ನಿಮ್ಗೆ ಶಕ್ತಿ ಮರಳಿ ಬರತ್ತೆ. ಮಂಥನ ಮಾಡೋಕೆ ದೇವರು ಮತ್ತು ಅಸುರರು ಒಟ್ಟಿಗೆ ಸೇರಿದ್ರು. ಕ್ಷೀರಸಾಗರ ಅಂದ್ರೆ ಹಾಲಿನ ಸಮುದ್ರ, ಅದನ್ನ ಕಡಿಯೋಕೆ ಮಂದಾರ ಪರ್ವತನ ಕಂಬವಾಗಿ ಬಳಸಿದ್ರು. ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿದ್ರು. ಮಂಥನ ಶುರುವಾಯ್ತು. ಆದ್ರೆ ಮಂದಾರ ಪರ್ವತ ಸಮುದ್ರದ ತಳ ಇಲ್ಲದ ಆಳಕ್ಕೆ ಮುಳುಗಲು ಶುರು ಆಯ್ತು. ಪರ್ವತ ಮುಳುಗಿದ್ರೆ ಮಂಥನ ಮಾಡೋಕ್ಕಾಗಲ್ಲ, ಮಂಥನ ಆಗದಿದ್ರೆ ಅಮೃತ ಸಿಗಲ್ಲ, ಅಮೃತ ಸಿಗದಿದ್ರೆ ದೇವರಿಗೆ ಮೊದಲಿನ ಹಾಗೆ ಆಗೋಕ್ಕಾಗಲ್ಲ. ದೇವರೆಲ್ಲಾ ಭಯಪಟ್ರು. ಅಷ್ಟರಲ್ಲಿ ಸಮುದ್ರದ ಆಳದಲ್ಲಿ ಏನೋ ಅಲ್ಲಾಡ್ತು. ಭೂಮಿ ನಡುಕ್ತು. ಮಂದಾರ ಪರ್ವತ ಥಟ್ ಅಂತ ನಿಂತು. ಯಾಕೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಅರ್ಥ ಆಯ್ತು, ವಿಷ್ಣು ಭಗವಾನ್ ದೊಡ್ಡ ಆಮೆ ರೂಪ ತಾಳಿ ಸಮುದ್ರದ ತಳದಲ್ಲಿ ಮಲಗಿ ಮಂದಾರ ಪರ್ವತವನ್ನ ತಮ್ಮ ಬೆನ್ನಿನ ಮೇಲೆ ಹಿಡ್ಕೊಂಡ್ರು ಅನ್ನೋದು. ಆ ಆಮೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಮಂದಾರ ಪರ್ವತ ಅದರ ಮೇಲೆ
ಚಿಕ್ಕ ಕಲ್ಲಿನ ತರಹ ಇತ್ತು. ಮಂಥನ ಮುಂದೆ ಸಾಕ್ತು. 14 ರತ್ನಗಳು ಹೊರಬಂದು ಕೊನೆಗೆ ಧನ್ವಂತರಿಯ ಅಮೃತ ಕಳಶ ಹಿಡ್ಕೊಂಡು ಬಂದ್ರು. ಇಡೀ ಮಂಥನ ಸಾಧ್ಯ ಆಗಿದ್ದು ಯಾವ ಕಾರಣದಿಂದ? ಒಂದು ಆಮೆ ತನ್ನ ಬೆನ್ನು ಕೊಟ್ಟ ಕಾರಣದಿಂದ. ಆಮೆ ವಿಷ್ಣುವಿನ 2ನೇ ಅವತಾರ ಆಗಿತ್ತು. ಕ್ಷೀರಸಾಗರ ಮಂಥನ ಆಗ್ತಿರೋ ಕಾಲದಲ್ಲಿ ಒಂದು ಭಯಾನಕ ಅಸುರ ಇದ್ದ, ಹಿರಣ್ಯಾಕ್ಷ. ಅವನ ಹೆಸರೇ ಅರ್ಥ ಮಾಡ್ಕೊಳ್ಳಿ. ಹಿರಣ್ಯ ಅಂದ್ರೆ ಚಿನ್ನ, ಅಕ್ಷ ಅಂದ್ರೆ ಕಣ್ಣು. ಚಿನ್ನದ ಕಣ್ಣಿನ ರಾಕ್ಷಸ. ಅವನಿಗೆ ಲೋಭ ಅಂದ್ರೆ ಏನೇನೂ ಸಾಲ್ತಿರ್ಲಿಲ್ಲ. ಅವನು ಒಂದು ದಿನ ಇಡೀ ಭೂಮಿಯನ್ನು ಕಿತ್ಕೊಂಡು ಸಮುದ್ರದ ಅಡಿಯಲ್ಲಿ ಅಡಗಿಸ್ಬಿಟ್ಟ. ಭೂಮಿ ಇಲ್ಲದಿದ್ರೆ ಜೀವಿಗಳು ಎಲ್ಲಿ ಬದುಕ್ತಾರೆ? ಸೂರ್ಯ ಯಾರಿಗೆ ಬೆಳಕು ಕೊಡ್ತಾನೆ? ಗಿಡ ಮರ ಬೆಳೆಯೋಕೆ ಮಣ್ಣೆಲ್ಲಿದೆ? ಇಡೀ ಸೃಷ್ಟಿ ಅಂಧಕಾರದಲ್ಲಿ ಮುಳುಗ್ತು. ದೇವರುಗಳೆಲ್ಲ ವಿಷ್ಣುವಿನ ಹತ್ರ ಹೋಗಿ ಬೇಡ್ಕೊಂಡ್ರು. ವಿಷ್ಣು ಧ್ಯಾನದಲ್ಲಿ ಕುಳಿತರು. ಅಷ್ಟರಲ್ಲಿ ಅವರ ಮೂಗಿನಿಂದ ಒಂದು ಚಿಕ್ಕ ಹಂದಿ ಹೊರಬಂತು. ಹೊರಬಂದ ಕ್ಷಣದಲ್ಲಿ ಅದು ಆಕಾಶದಷ್ಟು ದೊಡ್ಡದಾಯ್ತು. ಭೀಕರ ಗರ್ಜನೆ ಮಾಡಿಕೊಂಡು ಸಮುದ್ರಕ್ಕೆ ಧುಮುಕ್ತು. ಸಮುದ್ರದ ಆಳದಲ್ಲಿ ಆ ಅಸುರ ಭೂಮಿಯನ್ನು ಅಡಗಿಸಿ ಕೂತಿದ್ದ. ವರಹ ಮತ್ತು ಅಸುರನ ಹೋರಾಟ ಶುರು ಆಯ್ತು. 1000 ವರ್ಷ ಯುದ್ಧ ಆಯ್ತು ಅಂತ ಕೂಡ ಹೇಳ್ತಾರೆ. ಕೊನೆಗೆ ವರಹ ಆ ಅಸುರನನ್ನ ಕೊಂದ. ಭೂಮಿಯನ್ನು ತನ್ನ ದಂತದ ಮೇಲೆ ಎತ್ತಿ ಹೊತ್ಕೊಂಡ್ರು. ನೀರಿನ ಮೇಲಕ್ಕೆ ತಂದ್ರು ಮತ್ತು ಭೂಮಿ ತನ್ನ ಜಾಗದಲ್ಲಿ ನಿಲ್ತು. ವರಹ ಇದು ವಿಷ್ಣುವಿನ 3ನೇ ಅವತಾರ ಆಗಿತ್ತು. ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು. ಅಣ್ಣ ತಮ್ಮ ಇಬ್ಬರು ಅಸುರರು. ಆದ್ರೆ ಹಿರಣ್ಯಕಶಿಪು ಇನ್ನೂ ಕ್ರೂರ. ಅವನು ಬ್ರಹ್ಮನ ಹತ್ರ ತಪಸ್ಸು ಮಾಡಿ ಒಂದು ವರ ಪಡೆದಿದ್ದ. ಆ ವರ ಏನ್ ಗೊತ್ತಾ? ನನ್ನನ್ನು ಮಾನವನು ಕೊಲ್ಬಾರ್ದು, ಪ್ರಾಣಿಯೂ ಕೊಲ್ಬಾರ್ದು. ಹಗಲಲ್ಲೂ ಅಲ್ಲ, ರಾತ್ರಿಯಲ್ಲೂ ಅಲ್ಲ, ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ಭೂಮಿಯ ಮೇಲಲ್ಲ, ಆಕಾಶದಲ್ಲ, ಯಾವ ಶಸ್ತ್ರದಿಂದಲ್ಲ. ಬ್ರಹ್ಮ ಅದನ್ನ ಒಪ್ಕೊಂಡ. ಅಷ್ಟೊಂದು ನಿಯಮ ಇದ್ದ ವರ ಪಡೆದ ಮೇಲೆ ಹಿರಣ್ಯಕಶಿಪು ತಾನು ಅಮರ ಅಂತ ಭಾವಿಸಿದ್ದ. ತಾನೇ ದೇವರು ಅಂತ ಎಲ್ಲೆಲ್ಲೂ ಸಾರ್ದ. ತನ್ನನ್ನ ಪೂಜೆ ಮಾಡಿ ಅಂತ ಎಲ್ಲರಿಗೂ ಆಜ್ಞೆ ಮಾಡ್ದ. ಆದ್ರೆ ಅವನ ಮಗ ಪ್ರಹ್ಲಾದ ವಿಷ್ಣುವಿನ ಭಕ್ತ. ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಅವನು ನಾರಾಯಣ ಅಂತ ಜಪ ಮಾಡ್ತಿದ್ದ. ಅಪ್ಪ ಎಷ್ಟು ಹೇಳಿದ್ರೂ ಬಿಡ್ಲಿಲ್ಲ. ಹಿರಣ್ಯಕಶಿಪು ಕೋಪದಿಂದ ಮಗನನ್ನ ಸಾಯಿಸೋಕೆ ಎಷ್ಟೋ ಬಾರಿ ಪ್ರಯತ್ನ ಪಟ್ಟ. ಬೆಂಕಿಯಲ್ಲಿ ಹಾಕ್ದ, ಸಾಯ್ಲಿಲ್ಲ. ವಿಷ ಕೊಟ್ಟ, ಸಾಯ್ಲಿಲ್ಲ. ಆನೆಯ ಕಾಲಿನ ಕೆಳಗೆ ಹಾಕ್ದ, ಸಾಯ್ಲಿಲ್ಲ. ಕೊನೆಗೊಂದು ದಿನ ತಾನೇ ಮಗನನ್ನ ಕೊಲ್ಲೋಕೆ ನಿಂತ. ಕೈಯಲ್ಲಿ ಗದೆ ಹಿಡ್ಕೊಂಡ. ನಿನ್ನ ವಿಷ್ಣು ಎಲ್ಲಿದ್ದಾನೆ? ಕರಿ ಅವನ್ನ ಅಂದ. ಪ್ರಹ್ಲಾದ ಶಾಂತವಾಗಿ ಹೇಳ್ದ, ಅಪ್ಪ, ಅವರು ಎಲ್ಲೆಲ್ಲೂ ಇದ್ದಾರೆ. ಭೂಮಿ ಮೇಲೆ, ಸಮುದ್ರದ ಆಳದಲ್ಲಿ, ಆಕಾಶದಲ್ಲಿ, ಈ ಅರಮನೆಯಲ್ಲಿರುವ ಎಲ್ಲಾ ಸ್ತಂಭದಲ್ಲೂ ಇದ್ದಾರೆ ಎಂದು. ಹಿರಣ್ಯಕಶಿಪು ಕೋಪದಿಂದ ಸ್ತಂಭಕ್ಕೆ ಗದೆಯಿಂದ ಬಡ್ದ. ಆ ಕ್ಷಣದಲ್ಲಿ ಸ್ತಂಭ ಒಡೆದು ಹೊಳೆಯಿತು. ಒಳಗಿಂದ ಒಂದು ಭಯಾನಕ ರೂಪ ಹೊರಗೆ ಬಂತು. ಮೇಲ್ಭಾಗ ಸಿಂಹ ಮುಖ, ಕೆಳಭಾಗ ಮನುಷ್ಯನ ಶರೀರ. ಅದೇ ನರಸಿಂಹ. ಹಿರಣ್ಯಕಶಿಪುಗೆ ಬ್ರಹ್ಮನ ವರ ನೆನಪಾಯಿತು. ಮಾನವನಲ್ಲ, ಪ್ರಾಣಿಯಲ್ಲ, ನರಸಿಂಹ ಎರಡೂ ಅಲ್ಲ. ವಿಷ್ಣು ಅವನನ್ನ ಹಿಡ್ಕೊಂಡ್ರು. ಬಾಗಿಲಿನ ಅಂಚಿನಲ್ಲಿ ನಿಂತ್ರು. ಒಳಗೂ ಅಲ್ಲ, ಹೊರಗೂ ಅಲ್ಲ. ಸಂಜೆ ಸಮಯ, ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ತಮ್ಮ ಉಗುರುಗಳಿಂದ ಅವನ್ನ ಸಂಹರಿಸಿದ್ರು. ಶಸ್ತ್ರ ಅಲ್ಲ. ಬ್ರಹ್ಮನ ವರದ ಪ್ರತಿ ನಿಯಮವನ್ನು ಮುರಿಯದೆ ಅವನ ಅಂತ್ಯ ಆಯಿತು. ನರಸಿಂಹ ಇದೇ ವಿಷ್ಣುವಿನ 4ನೇ ಅವತಾರ. ಅಸುರ ರಾಜ ಬಲಿ. ಈ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ರಾಕ್ಷಸ ಅಂತ ಅನಿಸುತ್ತೆ. ಆದ್ರೆ ಬಲಿ ಬೇರೆ ತರಹದ ಅಸುರ. ಅವನು ಧರ್ಮಿಷ್ಠ. ಯಾರಿಗೆ ಏನು ಕೇಳಿದ್ರು ಕೊಡ್ತಿದ್ದ. ಮಹಾದಾನಿ. ಆದ್ರೆ ಅವನ ಶಕ್ತಿ ದೇವರನ್ನ ಮೀರತೊಡಗಿತು. ಇಂದ್ರ ತನ್ನ ಸ್ಥಾನ ಕಳ್ಕೊಳ್ಳೋ ಭಯದಲ್ಲಿದ್ದ. ದೇವರೆಲ್ಲ ಮತ್ತೆ ವಿಷ್ಣುವಿನ ಹತ್ರ ಬಂದ್ರು. ವಿಷ್ಣು ಒಂದು ಚಿಕ್ಕ ಬ್ರಾಹ್ಮಣ ಬಾಲಕನ ರೂಪ ತಾಳಿ ಬಲಿಯ ಯಜ್ಞಶಾಲೆಗೆ ಬಂದ್ರು. ಬಲಿ ಆ ಶ್ರೇಷ್ಠ ಬ್ರಾಹ್ಮಣ ಬಾಲಕನ್ನ ನೋಡ್ದ. ಏನು ಬೇಕು ಅಂತ ಕೇಳ್ದ. ವಾಮನ ನಕ್ತಾ ಹೇಳ್ದ, 3 ಹೆಜ್ಜೆ ಭೂಮಿ ಕೊಡಿ. ಬಲಿ ನಕ್ಕ. 3 ಹೆಜ್ಜೆ ಅಂದ್ರೆ ತುಂಬಾ ಚಿಕ್ಕದು ತಾನೆ. ಸರಿ ಎಂದು ಒಪ್ಕೊಂಡ. ಆದ್ರೆ ಆ ವಾಮನ ಆ ಕ್ಷಣದಲ್ಲಿ ಬೆಳೆಯೋಕೆ ಶುರುವಾದ. ದೊಡ್ಡದಾದ, ಇನ್ನೂ ದೊಡ್ಡದಾದ. ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಮಿಯ ಆವರಿಸ್ಕೊಂಡ. 2ನೇ ಹೆಜ್ಜೆಯಲ್ಲಿ ಇಡೀ ಆಕಾಶವನ್ನ ಆವರಿಸ್ಕೊಂಡ. 3ನೇ ಹೆಜ್ಜೆ ಇಡೋಕೆ ಜಾಗ ಇಲ್ಲ. ಬಲಿ ಒಂದು ಕ್ಷಣ ಯೋಚಿಸ್ದ. ಮಾತು ಕೊಟ್ಟ ಮನುಷ್ಯ ಮಾತು ಉಳಿಸ್ಕೋಬೇಕು. ತನ್ನ ತಲೆಯನ್ನು 3ನೇ ಹೆಜ್ಜೆಗೆ ಒಡ್ಡಿದ. ವಾಮನ ಅವನ ತಲೆಯ ಮೇಲೆ ಹೆಜ್ಜೆ ಇಟ್ಟ. ಬಲಿ ಪಾತಾಳಕ್ಕೆ ಹೋದ. ಆದ್ರೆ ಅವನ ಭಕ್ತಿ ಮತ್ತು ದಾನ ಸ್ವಭಾವ ನೋಡಿ ವಿಷ್ಣು ಅವನಿಗೆ ಪಾತಾಳ ಲೋಕದ ಒಡೆಯ ಪಟ್ಟ ಕೊಟ್ರು. ವಾಮನ ಇದು ವಿಷ್ಣುವಿನ 5ನೇ ಅವತಾರ. ವಾಮನ ಅವತಾರ ನಡೆದ ಕಾಲ ಹೋಯ್ತು. ಇನ್ನೊಂದು ಯುಗ ಬಂತು. ಆ ಕಾಲದಲ್ಲಿ ಕೆಲ ಕ್ಷತ್ರಿಯ ರಾಜರು ಅಧರ್ಮದಿಂದ ಆಳ್ತಿದ್ರು. ಅವರು ಯುದ್ಧ ಮಾಡ್ತಿದ್ರು, ಬ್ರಾಹ್ಮಣರನ್ನ ಹಿಂಸಿಸ್ತಿದ್ರು, ದೀನರನ್ನ ತುಳಿತಿದ್ರು. ಸಾಮಾನ್ಯ ಜನರ
ಬದುಕು ಅಸಾಧ್ಯ ಆಗಿತ್ತು. ಇದನ್ನ ನೋಡಿ ವಿಷ್ಣು ಪರಶುರಾಮ ಅನ್ನೋ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿದ್ರು. ಪರಶುರಾಮ ಕ್ಷತ್ರಿಯ ಅಲ್ಲ, ಆದ್ರೆ ಯೋಧ, ಶ್ರೇಷ್ಠ ಯೋಧ. ಅವರ ಕೈಯಲ್ಲಿ ಪರಶು ಅಂದ್ರೆ ಕೊಡಲಿ ಇತ್ತು. ಆದ್ರಿಂದ ಅವರ ಹೆಸರು ಪರಶುರಾಮ. ಅವರು ಅಧರ್ಮದ ರಾಜರ ವಿರುದ್ಧ ಯುದ್ಧ ಮಾಡಿದ್ರು, ಧರ್ಮ ಮರಳಿಸಿದ್ರು, ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ರು. ಪರಶುರಾಮನ ಅವತಾರ ಹೇಳತ್ತೆ, ಧರ್ಮ ಕಾಪಾಡೋಕೆ ಯಾವ ರೂಪ ಬೇಕಾದ್ರೂ ತಾಳ್ತೀನಿ ಅಂತ. ಪರಶುರಾಮ ವಿಷ್ಣುವಿನ 6ನೇ ಅವತಾರ ಆಗಿತ್ತು. ರಾಮ ಅವತಾರ ಅಂದ್ರೆ ಕೇವಲ ರಾವಣನ ಕೊಂದ ಕಥೆಯಲ್ಲ, ಅದಕ್ಕಿಂತ ಆಳ ಅಂದ್ರೆ ಧರ್ಮ ಅಂದ್ರೆ ಏನು ಅಂತ ಬದುಕಿ ತೋರಿಸಿದ ಕತೆ. ರಾಮ ಅಯೋಧ್ಯೆಯಲ್ಲಿ ರಾಜಕುಮಾರನಾಗಿ ಹುಟ್ಟದ, ಮುಂದೆ ರಾಜ ಆಗ್ಬೇಕಿತ್ತು. ಆದ್ರೆ ತಾಯಿ ಕೈಕೇಯಿ ಬೇರೆ ನಿರ್ಧಾರ ಮಾಡಿದ್ಲು. ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಅಪ್ಪ ಹೇಳ್ದ. ರಾಮ ನಸುನಕ್ಕ, ಯಾಕಂದ್ರೆ ಅಪ್ಪ ಕೊಟ್ಟ ಮಾತು ಉಳಿಸ್ಕೊಳ್ಳೋದು ಧರ್ಮ, ಅದನ್ನ ಪಾಲಿಸೋದು ಮಗನ ಕರ್ತವ್ಯ. ರಾಮ ವನವಾಸಕ್ಕೆ ಹೊರಟ. ಕಾಡಿನಲ್ಲಿ ಸೀತಾ ಅಪಹರಣ ಆಯ್ತು. ರಾಮ ಮಾನವನ ರೂಪದಲ್ಲಿದ್ದ ದೇವರಾಗಿದ್ದ. ಹಾಗಿದ್ರೂ ಸೀತೆಯನ್ನ ಹುಡುಕಿ ಹೋದ, ಸೇತುವೆ ಕಟ್ಟದ, ಯುದ್ಧ ಮಾಡ್ದ, ರಾವಣನ ಸಂಹರಿಸಿದ. ಸೀತೆ ಮರಳಿ ಬಂದ್ಲು. ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ರಾಜ ಆದ ಮೇಲೆ ಜನ ಮಾತಾಡಿದ್ರು, ರಾಮ ಸೀತೆಗೆ ಮತ್ತೆ ವನವಾಸ ಕೊಟ್ಟ, ಅದು ರಾಜನಾಗಿ ತನ್ನ ಕರ್ತವ್ಯ ಅಂತ. ರಾಮ ಕೇವಲ ರಾಕ್ಷಸನ ಜೊತೆ ಹೋರಾಡ್ಲಿಲ್ಲ, ತನ್ನ ಸ್ವಂತ ಸಂತೋಷ ಕೂಡ ಬಲಿ ಕೊಟ್ಟ. ಧರ್ಮ ಅಂದ್ರೆ ಅದೇ, ತನಗಾಗಿ ಅಲ್ಲ ಲೋಕಕ್ಕಾಗಿ ಬದುಕೋದು. ರಾಮ ಅದನ್ನ ತೋರಿಸ್ದ. ಶ್ರೀರಾಮ ವಿಷ್ಣುವಿನ 7ನೇ ಅವತಾರ ಆಗಿತ್ತು. ಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ. ಅಮ್ಮ ದೇವಕಿ, ಅಪ್ಪ ವಾಸುದೇವ ಇಬ್ರು ಕಂಸನ ಸೆರೆಮನೆಯಲ್ಲಿ. ಕಂಸ ಯಾಕೆ ಅವನನ್ನ ಸೆರೆ ಮಾಡಿದ್ರು ಗೊತ್ತಾ? ಆಕಾಶವಾಣಿಯಲ್ಲಿ ದೇವಕಿಯ 8ನೇ ಮಗ ಕಂಸನನ್ನು ಕೊಲ್ತಾನೆ ಅಂತ ನುಡಿತು. ಕಂಸ ಭಯಪಟ್ಟ, ಒಬ್ಬೊಬ್ಬ ಮಗನ್ನು ಕೊಲ್ಲೋಕೆ ಶುರು ಮಾಡ್ದ. 7 ಮಕ್ಕಳು ಸತ್ರು, 8ನೇ ಮಗು ಕೃಷ್ಣ ಆಗಿದ್ದ. ಹುಟ್ಟಿದ ರಾತ್ರಿ ಜೋರು ಮಳೆ ಬರ್ತಿತ್ತು. ಜೈಲಿನ ಬೀಗಗಳು ತನ್ನಷ್ಟಕ್ಕೆ ತೆಗೆದುಕೊಂಡು ವಸುದೇವ ಕೃಷ್ಣನ ಬುಟ್ಟಿಯಲ್ಲಿ ಹಿಡ್ಕೊಂಡು ಯಮುನಾ ನದಿ ದಾಟಿ ಗೋಕುಲಕ್ಕೆ ಕರ್ಕೊಂಡು ಹೋದ್ರು. ಕೃಷ್ಣ ಯಶೋಧ ಮನೆಯಲ್ಲಿ ಬೆಳೆದ. ಕೃಷ್ಣ ಕಂಸನನ್ನು ಸಂಹರಿಸಿದ. ಮಹಾಭಾರತದಲ್ಲಿ ಪಾಂಡವರ ಪಕ್ಷ ಹಿಡಿದ. ಆದ್ರೆ ಅವನ ಅತ್ಯಂತ ಮಹತ್ವದ ಕೊಡುಗೆ ಅಂದ್ರೆ ಭಗವದ್ಗೀತೆ. ಕುರುಕ್ಷೇತ್ರದಲ್ಲಿ ಯುದ್ಧ ಶುರುವಾಗಬೇಕಾದ ಸಮಯದಲ್ಲಿ ಅರ್ಜುನ ಬಿಲ್ಲನ್ನು ಕೆಳಗಿಟ್ಟು, ನನ್ನ ಅಣ್ಣ ತಮ್ಮ ಗುರುಗಳು ಇದ್ದಾರೆ, ಅವರೊಂದಿಗೆ ನಾನು ಯುದ್ಧ ಮಾಡಲ್ಲ, ಯಾಕೆ ನನ್ನನ್ನು ಕಾಡ್ತಿ ಅಂತ ಕೂತ. ಕೃಷ್ಣ ಅವನಿಗೆ ಸಂಜೆ ಇಡೀ ಜ್ಞಾನ ಹೇಳ್ದ, ಅದೇ ಭಗವದ್ಗೀತೆ. ಅದರಲ್ಲಿ ನಮ್ಮ ಕೃಷ್ಣ ಹೇಳ್ತಾರೆ, ಕರ್ಮ ಮಾಡು, ಫಲದ ಆಸೆ ಬಿಡು, ನೀನು ಮಾಡಬೇಕಾದದ್ದು ಮಾಡು, ಫಲ ನನಗೆ ಬಿಡು. ಈ ಮಾತು ಕೇಳಿದ ಅರ್ಜುನ ಎದ್ದು ನಿಂತು ಯುದ್ಧ ಶುರು ಮಾಡ್ದ. ಕೃಷ್ಣ ಅಂದ್ರೆ ಕೇವಲ ಒಬ್ಬ ಯೋಧ ಅಲ್ಲ, ಒಬ್ಬ ಗುರು. ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ ಆಗಿತ್ತು. ಕೆಲ ಪರಂಪರೆಗಳು ಬುದ್ಧನನ್ನ ವಿಷ್ಣುವಿನ 9ನೇ ಅವತಾರ ಅಂತ ಹೇಳ್ತಾರೆ. ಅದರ ಹಿಂದಿನ ಕಾರಣ ಏನಂದ್ರೆ, ಆ ಕಾಲದಲ್ಲಿ ಧರ್ಮದ ಹೆಸರಲ್ಲಿ ಹಿಂಸೆ ನಡೀತಿತ್ತು, ಯಜ್ಞದ ಹೆಸರಲ್ಲಿ ಅನಗತ್ಯ ಪ್ರಾಣಿ ಬಲಿ ನಡೀತಿತ್ತು. ಆ ಸಮಯದಲ್ಲಿ ಸಿದ್ಧಾರ್ಥ ಗೌತಮ ಅಂದ್ರೆ ಬುದ್ಧ ಹುಟ್ಟದ. ಬುದ್ಧ ಹೇಳಿದ್ರು, ಅಹಿಂಸೆಯೇ ಧರ್ಮ, ಕರುಣೆಯೇ ಧರ್ಮ, ಸತ್ಯವೇ ಧರ್ಮ ಎಂದು. ಜನರು ಹಿಂಸೆ ಬಿಟ್ರು, ಸ್ವಾರ್ಥ ಬಿಟ್ರು, ಬಾಳು ಸರಳ ಆಯ್ತು. ಯಾವ ಕಾಲಕ್ಕೆ ಯಾವ ಸಂದೇಶ ಬೇಕೋ ಅದನ್ನ ಕೊಡ್ತಾನೆ, ಅದೇ ದೈವ ಶಕ್ತಿ. ಬುದ್ಧ ವಿಷ್ಣುವಿನ 9ನೇ ಅವತಾರ ಆಗಿದ್ದು. ಇನ್ನು 10ನೇ ಅವತಾರ ಇನ್ನು ಬಂದಿಲ್ಲ. ಶಾಸ್ತ್ರಗಳು ಹೇಳ್ತಾವೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ ಆಗ್ತದೆ ಅಂತ. ಕಲ್ಕಿ ಬಿಳಿ ಕುದುರೆ ಮೇಲೆ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬರ್ತಾನೆ ಅನ್ನುವ ಮಾತು ಕೂಡ ಹೇಳ್ತಾರೆ. ಅಧರ್ಮ ಸಂಪೂರ್ಣ ನಾಶ ಆಗ್ತದೆ, ಮತ್ತೆ ಸತ್ಯಯುಗ ಶುರು ಆಗ್ತದೆ. ಅಂದ್ರೆ ಒಂದು ಚಕ್ರ ಪೂರ್ಣ ಆಗತ್ತೆ, ಮತ್ತೆ ಹೊಸ ಚಕ್ರ ಶುರು ಆಗತ್ತೆ. ಈ ಕ್ರಮ ಎಂದಿಗೂ ನಿಲ್ಲಲ್ಲ. ಕಲ್ಕಿ ವಿಷ್ಣುವಿನ 10ನೇ ಅವತಾರ ಆಗಿರತ್ತೆ. ಸ್ನೇಹಿತರೆ, ದಶಾವತಾರ ಅಂದ್ರೆ ಕೇವಲ ಹಳೆ ಕಾಲದ ಕಥೆಯಲ್ಲ, ಅದರಲ್ಲಿ ಒಂದು ಆಳವಾದ ಸತ್ಯ ಇದೆ. ಯಾವ ಕಾಲಕ್ಕೂ ಯಾವ ಸಂಕಟ ಬಂದ್ರೂ ದೈವ ಶಕ್ತಿ ಆ ಸಂಕಟಕ್ಕೆ ತಕ್ಕ ರೂಪದಲ್ಲಿ ಬಂದು ಉತ್ತರ ಕೊಡ್ತದೆ. ಮೀನಿನ ರೂಪದಲ್ಲಿ ಬಂದ ಜ್ಞಾನ, ಆಮೆಯ ರೂಪದಲ್ಲಿ ಬಂದ ಶಕ್ತಿ, ಹಂದಿಯ ರೂಪದಲ್ಲಿ ಬಂದ ಧೈರ್ಯ, ನರಸಿಂಹನ ರೂಪದಲ್ಲಿ ಬಂದ ನ್ಯಾಯ, ವಾಮನ ರೂಪದಲ್ಲಿ ಬಂದ ವಿನಯ, ಪರಶುರಾಮನ ರೂಪದಲ್ಲಿ ಬಂದ ಸಂಕಲ್ಪ, ರಾಮನ ರೂಪದಲ್ಲಿ ಬಂದ ಧರ್ಮ, ಕೃಷ್ಣನ ರೂಪದಲ್ಲಿ ಬಂದ ಜ್ಞಾನ, ಬುದ್ಧನ ರೂಪದಲ್ಲಿ ಬಂದ ಕರುಣೆ. ಇಲ್ಲಿ ಒಂದು ಪ್ರಶ್ನೆ ಉಳ್ಕೋತದೆ, ಕಲ್ಕಿ ಯಾವಾಗ ಬರ್ತಾನೆ? ಅದನ್ನ ಕಾಲಾನೇ ಹೇಳ್ಬೇಕು. ಆದ್ರೆ ಒಂದು ನೆನ್ಪಿಡಿ, ಧರ್ಮ ಮತ್ತೆ ಬರುತ್ತೆ, ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಸಂಹಿತಾ ಸನಾತನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಹತ್ತರ ಸನಾತನ ಕಥೆ ಜೊತೆಯೊಂದಿಗೆ ಭೇಟಿಯಾಗ್ತೇನೆ. ನಮಸ್ತೆ.